ಗಟ್ಟಿ ಇದ್ದು ಸೊ ಅದಕ್ಕೆ ಈಸಿ ಅದು ಕಟ್ ಮನ್ಪೊಲಿ ಅಂಡ ಈ ಟೈಪ್ಡ್ ಕೆತ್ತನೆ ಮನ್ಪಡೋದು ಆ ಕಾಲಡು ಅಂಡ ಊಲ ಮಿಷಿನ್ ಪೂರ ಇಜ್ಜಂದೆ ಅಥವಾ 1000 ವರ್ಷಡು ಖಾಲಿ ಉಲಿಟ್ಟು ಇನ್ನೊಂದು ಕೆತ್ತನೆ ಒಂದು ಶೋಕಾತಂಡ ದೇವಸ್ಥಾನ. ಸೊ ನೆತ್ತ ಬಗ್ಗೆ ಭೂಷಣ್ ಅಂತ ಮಾಹಿತಿ ಕೊಡ್ತೆ. ನಾವಿಲ್ಲಿ ಇರುವಂಥದ್ದು ಕೆಳದಿಯ ರಾಮೇಶ್ವರ ದೇವಾಲಯದಲ್ಲಿ. ಇದು ನಿಮಗೆ ಜೋಗದಿಂದ ಸಾಗರಕ್ಕೆ ಹೋಗಬೇಕಾದ್ರೆ ಕೆಳದಿಯಿಂದ ಒಂದು ಪ್ಲೇಸ್ ಸಿಗ್ತದೆ. ಸೊ ಅಲ್ಲಿ ನೀವು ಜೋಗದಿಂದ ಸಾಗರಕ್ಕೆ ಹೋಗುವ ಲೆಫ್ಟ್ ಸೈಡಿಗೆ ಒಳಗೆ ಒಂದು 10 ಕಿಲೋಮೀಟರ್ಸ್ ಬಂದರೆ ನಿಮಗೆ ಕೆಳದಿಯ ರಾಮೇಶ್ವರ ದೇವಾಲಯ ಸಿಗ್ತದೆ. ಇದು ಸುಮಾರು 16ನೇ ಶತಮಾನದಲ್ಲಿ ಚಂದ್ರ ನಾಯಕಪ್ಪ ಅಂತ ಹೇಳಿ ಅವ್ರದ್ದು ಕೆಳದಿ ನಾಯಕರದ್ದು ಇಲ್ಲಿ ರಾಜಧಾನಿಯಾಗಿತ್ತು ಕೆಳದಿ. ಸೊ ಆವಾಗ ಕಟ್ಟಿಸಿರುವಂಥದ್ದು ಇದು. ನಿಮಗೆ ಇಲ್ಲಿ ಫುಲ್ಲು ಈ ಟೆಂಪಲ್ ಏನು ರಾಮೇಶ್ವರ ಟೆಂಪಲ್ ಇದೆ, ಇದು ಫುಲ್ಲು ಕಲ್ಲಿನಿಂದಲೇ ಕೆತ್ತನೆಗಳನ್ನು ಮಾಡಿರುವಂಥದ್ದು. ಬಹಳ ಚೆನ್ನಾಗಿದೆ. ಇದರಲ್ಲಿ ನಿಮಗೆ ಒಳಗಡೆ ಕಲ್ಲಿನ ಕೆತ್ತನೆ ಮಾಡಿರುವ ಗಂಡ ಬೇರುಂಡ ಕಾಣ್ತದೆ ಯಾವ ಥರ ಇತ್ತು. ಬಹಳ ದೊಡ್ಡದಾಗಿತ್ತು. ಅದು ಆನೆಯನ್ನು ಲಿಫ್ಟ್ ಮಾಡ್ತದೆ, ಅಷ್ಟು ಪವರ್ಫುಲ್ ಆದ ಹಕ್ಕಿ ಅದು. ಅದರ ಕೆತ್ತನೆ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅದು ಇದೆ ವಿಡಿಯೋದಲ್ಲಿ ನಿಮಗೆ ನೆಕ್ಸ್ಟ್ ನೋಡ್ಬೋದು. ಸೊ ಇವಾಗ ಇದರಲ್ಲಿ ಕೆತ್ತಿರುವಂಥದ್ದು ಬೂದು ಮಿಶ್ರಿತ ಕಂದು ಬಣ್ಣದ ಒಂದು ಪಾದೆಕಲ್ಲು ಅಂತ ಹೇಳಿ, ಸೊ ಅದರಿಂದ ಮಾಡಿರುವಂಥದ್ದು. ಸರ್ ನಾವೊಂದು ಹೊರಗೆ ಒಂದು ರೌಂಡ್ ಬರುವ. ಸೊ ನಾವು ಮಂಗಳೂರು ಅಂದರೆ ಉಡುಪಿ ಧರ್ಮಸ್ಥಳದಿಂದ ಒಂದು 5 ಜನರ ತಂಡ ರೈಡಿಂಗ್ ಬಂದಿದ್ದೆ ಜೋಗ್ ಫಾಲ್ಸಿಗೆ. ಸೊ ಹಾಗೆ ಬಂದಾಗ ಆನ್ ದಿ ವೇ ನಮಗೆ ಇದು ಸಿಕ್ಕಿತ್ತು. ಸೊ ನಾವು ಹೈಸ್ಕೂಲಲ್ಲಿ ಹೆಚ್ಚಿನವರು ನೋಡಿರ್ಬೋದು, ನಾವು ಕನ್ನಡ ಮೀಡಿಯಮಲ್ಲಿ ಕಲಿತು. ಸೊ ಅಲ್ಲಿ ಕೆಳದಿ ನಾಯಕರು ರಾಜ್ಯಭಾರ ಮಾಡಿದರು. ಸೊ ಆ ಟೈಮಲ್ಲಿ ಬರುವಂತಹ ಒಂದು ನಾಯಕರ ರಾಜಧಾನಿ ಆಗಿತ್ತು. ಹೊಯ್ಸಳ ಬುಕ್ಕರ ದ್ರಾವಿಡ ಶೈಲಿಡಿ ದೇವಸ್ಥಾನ ನಿರ್ಮಾಣ ಆತಂದು ಆಯ್ತು. ಉಲಾಯದ ಕೆತ್ತನೆ ಅವಡು ಹೊಯ್ಸಳ ಬುಕ್ಕ ದ್ರಾವಿಡ ಶೈಲಿಡು ನಿರ್ಮಾಣ ಆತಂದು ಎಡ್ಡೆ ಇತ್ತು ಉಲಾಯಡು ಮಸ್ತ್ ಪರಾತ್ ದೇವಸ್ಥಾನ ಮಾತ್ರ ಒಂದು ಎಡ್ಡುಂಡು ತೂವರ ಉಲಾಯಿಗೆ ಪಂಡ ಕೆಲವು ಈ ಬಳಪದ ಕಲ್ಲಡು ಮಲ್ತದೆ ತೋಜೋಡು ಎಂಚಿನ ಘಾಟಿ ಕಲ್ಲು ಎಂಚಿನ ಪಂಡೆ ಮೋಸ್ಟ್ಲಿ ಅವು ಬಳಪದ ಕಲ್ಲು ಲೆಕ್ಕ ನಿತ್ಯ ನಮ್ಮ ಈ ಸ್ಲೇಟ್ಗೆ ಪೂರ ಯೂಸ್ ಮಾಡ್ಪತ್ತ ಅವು ಕಲ್ಲು ಹೈಟ್ ಕೆತ್ತನೆ ಮಲ್ದಿರು ಒಂಥರ ಪುರಾತನ ತೂವರ ಖುಷಿಯಾಗುಂಡು ಅಡ್ಡಂಡು ಎದೊಡು ಗಾರ್ಡನ್ ಪೂರ ಮಲ್ತಿದ್ದಾರೆ ತೋಜೋನಿಕ್ಲಿಗೆ. ಎಸ್ ಒಂದು ಎಂಟ್ರೆನ್ಸ್ ಇಂಚ ಉಂಟು ಬಟ್ ಉಲಾಡು ಟೆಂಪಲ್ ಲೈಕ್ ಮಾಡ್ತಿದ್ದಾರೆ. ಅಲ್ಲ ಕೆಳಗಿಡು ಅಲ್ಲಿ ಆಗಿಟ್ಟು ಬರುದಿಲ್ಲ ಈಗ ಕಾಣ್ತದೆ ನೋಡಿ. ರೆಡಿ ರೆಡಿ ಮಾರ್ಬಲ್